ಭಾರತವನ್ನು ಕಟ್ಟುವ ಕನಸುಗಳನ್ನು ಹೊತ್ತುಕೊಂಡು ಮೌಲ್ಯಗಳನ್ನು ಧಾರಣೆ ಮಾಡಿಕೊಳ್ತಾ ಕನಸುಗಳನ್ನು ಸಾಕಾರ ಮಾಡೋದಕ್ಕೆ ಸಂಕಲ್ಪ ಮಾಡಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಎಲ್ಲರ ಪಾದಾರವಿಂದಗಳಿಗೆ ನನ್ನ ಪ್ರಣಾಮಗಳು. ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿ ನಡೆದು ಬಂದ ಹಾದಿ ಇದು ಒಂದು ಸಸಿ ಗಿಡವಾಗಿ ಹೆಮ್ಮರವಾಗಿ ಪ್ರಕೃತಿ ಸಹಜವಾದ ಬೆಳವಣಿಗೆಯನ್ನು ಕಂಡುಕೊಳ್ಳತಕ್ಕಂಥ ವಿಧಾನಕ್ಕೆ ಒಂದು ಉಜ್ವಲ ಉದಾಹರಣೆ. ಈ ರೀತಿ ಪ್ರಕೃತಿ ಸಹಜವಾದ ವಿಕಾಸವನ್ನು ತನ್ನದನ್ನಾಗಿ ಮಾಡಿಕೊಂಡು ಸಹಜವಾಗಿ ಬೆಳೀತಾ ಇರತಕ್ಕಂತಹ ಸಂಸ್ಥೆಗೆ ಭವಿಷ್ಯದಲ್ಲಿ ಸೋಲು ಅಂತ ಇರೋದಿಲ್ಲ. ಎಲ್ಲಿಯವರೆಗೆ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥವರು ಪ್ರಾರಂಭದ ದಿನದಲ್ಲಿ ಇದ್ದ ಉದ್ದೇಶವನ್ನು ಮೌಲ್ಯಗಳನ್ನು ಮರೆಯದೆ ಇವತ್ತಿಗೂ ಅದನ್ನು ಉಳಿಸ್ಕೊಂಡು ಹೋದರೆ ಸಂಸ್ಥೆಗೆ ಸಾವಿಲ್ಲ, ಅದು ಅಮರ. ಅದಕ್ಕಾಗಿ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಆ ಮೌಲ್ಯಗಳ ಆವಿರ್ಭಾವದಿಂದ ಮುಂದುವರಿತಾ ಇರೋದರಿಂದ ಇದು ತನ್ನ ಶತಮಾನೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಆಚರಿಸುತ್ತೆ ಎನ್ನುವ ವಿಶ್ವಾಸ ನನ್ನದು. ಶೈಕ್ಷಣಿಕ ಚಿಂತನೆ ಅಂತ ಶಬ್ದ ಬಳಕೆಯನ್ನು ಮಾಡಲಾಗಿದೆ. ಎರಡೂ ಶಬ್ದಗಳು ಬಹಳ ಬೆಲೆಬಾಳುವ ಶಬ್ದಗಳು. ಹಾಗೆ ನೋಡಿದ್ರೆ ಆ ಶಬ್ದಗಳೆಲ್ಲ ಎಲ್ಲ ಶಬ್ದಗಳು ಬೆಲೆ ಬಾಳುವಂಥದ್ದೇ. ಯಾಕೆ ಅಂದರೆ ಆ ಶಬ್ದಗಳಾಗಿರುವುದು ಅಕ್ಷರಗಳಿಂದ. ಅಕ್ಷರ ಅಂದರೆ ಕ್ಷರವಾಗದೇ ಇರುವುದು ಅಂತ ಅರ್ಥ. ಅಂದರೆ ನಾಶವಾಗದೇ ಇರುವುದು ಅಕ್ಷರ. ನಾಶವಾಗದೇ ಇರುವುದು ಒಂದೇ ಒಂದು, ಅದು ಈಶ್ವರ. ಈಶ್ವರ ಅಂದರೆ ಶಾಶ್ವತ. ಯಾವುದು ನಾಶವಾಗೋದೇ ಇಲ್ಲವೋ ಅದು ಈಶ್ವರ. ಹೀಗಾಗಿ ಶಿಕ್ಷಣ ಅನ್ನುವುದು ಅಕ್ಷರಗಳಿಂದ ಆಗಿರೋದು. ಹೀಗಾಗಿ ಇದು ನಾಶವಾಗುವಂಥದ್ದಲ್ಲ. ಅದಕ್ಕಾಗಿ ಶಿಕ್ಷಣ ಅಂದರೆ ಈಶ್ವರ. ಮತ್ತು ಪ್ರತಿ ಕ್ಷಣ ಅದು ಶಿಕ್ಷಣವೇ. 10:30 5:00 ತನಕ ಶಿಕ್ಷಣ ಅಲ್ಲ. ಮನೆಯ ಕೆಲಸ ತಾಯಿ ಏನು ಮಾಡ್ತಾಳೆ ಅದು ಗಡಿಯಾರ ಇಟ್ಕೊಂಡು ಮಾಡಲ್ಲ. ವರ್ಕಿಂಗ್ ಅವರ್ಸ್ 10:30 ಆಯಿತು, ಈಗ ಅಡುಗೆ ಮಾಡೋಕ್ಕೆ ಚಾಲೂ ಮಾಡ್ತೀನಿ. ತಾಯಿ ಹಂಗೆ ಮಾಡಲ್ಲ. 24 ಗಂಟೆ ಆಕೆ ತಾಯಿ, ಜೀವನ ಪರ್ಯಂತ ತಾಯಿ, ಶರೀರ ಇರುವವರೆಗೆ ಆಕೆ ತಾಯಿ. ಹೀಗಾಗಿ ತಾಯಿ ಪೂಜ್ಯ. ಶಿಕ್ಷಕ 10:30 5:00 ಅಲ್ಲ, ಶಿಕ್ಷಕ 24 ಗಂಟೆ, 24 hours ಟೀಚರ್. ಹಾಗೆ ಟೀಚರ್ ಅನ್ನೋ ಶಬ್ದನೂ ಸರಿಯಲ್ಲ, ನಮ್ಮದಲ್ಲ ಶಬ್ದ ಅದು.
24 ಗಂಟೆ ಶಿಕ್ಷಕ. ಮದರ್ ನೆವರ್ ರಿಟೈರ್ಸ್, ತಾಯಿ ನಿವೃತ್ತಿ ಹೊಂದುವುದೇ ಇಲ್ಲ. ಸೋ ಈಸ್ ದ ಟೀಚರ್, ಟೀಚರ್ ಆಲ್ಸೋ ನೆವರ್ ರಿಟೈರ್ಸ್. ಶಿಕ್ಷಕ ನಿವೃತ್ತಿ ಆಗಲ್ಲ, ಆಗಬಾರದು. ನಿವೃತ್ತಿ ಆಗಬಾರದು ಅಂದರೆ ಸುಸ್ತಾಗಬಾರದು, ಮಾನಸಿಕವಾಗಿ ಸುಸ್ತಾಗಬಾರದು. ಮಾನಸಿಕವಾಗಿ ಸುಸ್ತಾಗಬಾರದು ಅಂದಮೇಲೆ ಶಾರೀರಿಕವಾಗಿ ಆಗಲೇಬಾರದು. ಮನಸ್ಸು ಸುಸ್ತಾದಾಗ ಶರೀರ ಸುಸ್ತಾಗತ್ತೆ. ಮನಸ್ಸು ಸುಸ್ತಾದಾಗ ಬುದ್ಧಿಯಲ್ಲಿ ವೈರಸ್ಗಳು ಸೇರಿಕೊಳ್ಳುತ್ತವೆ. ಅದಕ್ಕಾಗಿ ಮನಸ್ಸನ್ನು ಸುಸ್ತಾಗಲಿಕ್ಕೆ ಕೊಡಬಾರದು. ಮನಸ್ಸನ್ನು ಪವಿತ್ರವಾಗಿ ಇಟ್ಕೊಳ್ಬೇಕು. ಶರೀರವನ್ನು ಪವಿತ್ರವಾಗಿ ಇಟ್ಕೊಳ್ಳೋದು ಮಾತ್ರ ಅಲ್ಲ, ಮನಸ್ಸನ್ನು ಪವಿತ್ರವಾಗಿ ಇಟ್ಕೋಬೇಕು, ಬುದ್ಧಿಯನ್ನು ಪವಿತ್ರವಾಗಿ ಇಟ್ಕೋಬೇಕು. ಹೀಗಾಗಿ ಇದು ಮೂರು ಪವಿತ್ರವಾಗಿ ಇಟ್ಕೊಳ್ಬೇಕು ಅಂದರೆ ಶಿಕ್ಷಣ ಅಂದರೆ ಏನು ಅನ್ನುವ ಪರಿಕಲ್ಪನೆ ಇದು ಸ್ಪಷ್ಟವಾಗಿರಬೇಕು, ದೃಗ್ಗೋಚರವಾಗಿರಬೇಕು, ಗೊಂದಲ ಇರಬಾರ್ದು. ಶಿಕ್ಷಣ ಅಂದರೆ ಮನುಷ್ಯ ನಿರ್ಮಾಣ. ಮನುಷ್ಯ ನಿರ್ಮಾಣ ಆಗುವುದು ಮೌಲ್ಯಗಳಿಂದ. ಮನುಷ್ಯ ಮತ್ತು ಮೌಲ್ಯ ಇವೆರಡೂ ಸಮಾನಾರ್ಥಕ ಶಬ್ದಗಳು. ಸಂಸ್ಕಾರ ಇಲ್ಲದೆ ಮೌಲ್ಯ ಅನ್ನೋದಿಲ್ಲ. ಹೀಗಾಗಿ ಮನುಷ್ಯ ನಿರ್ಮಾಣ ಮೌಲ್ಯಗಳಿಂದ ಆಗಬೇಕು ಅಂತಾದರೆ ಮೌಲ್ಯಗಳು ವಿಕಸಿತವಾಗುವುದು ಸಂಸ್ಕಾರದಿಂದ. ಸಂಸ್ಕಾರ ಆಗುವುದು ಸಂಕಟ ಇದ್ದಾಗ ಮಾತ್ರ. ಸಂಕಟ ಇಲ್ಲದೆ ಇದ್ದರೆ, ಕೇವಲ ಸುಖ ಇದ್ದರೆ ಮೌಲ್ಯಗಳು ನಿರ್ಮಾಣ ಆಗಲ್ಲ. ಯಾಕೆಂದರೆ ಸಂಸ್ಕಾರ ಆಗಲ್ಲ. ಹೀಗಾಗಿ ಮನುಷ್ಯ ನಿರ್ಮಾಣ ಆಗಬೇಕು ಅಂದರೆ ಕಠಿಣವಾದ ಮಾರ್ಗವನ್ನೇ ಅವನು ಆಯ್ಕೆ ಮಾಡ್ಕೋಬೇಕು. ಗಂಗೆಯನ್ನು ನಾವು ಪೂಜಿಸ್ತೀವಿ. ಪ್ರತಿಯೊಂದು ನದಿಯನ್ನು ಗಂಗೆ ಅಂತ ಪೂಜಿಸ್ತೀವಿ. ಗಂಗೆಯನ್ನು ಯಾಕೆ ಪೂಜಿಸ್ತೀವಿ? ಬಸ್ನಲ್ಲಿ ಹೋಗಬೇಕಾದ್ರೆ ಗಂಗೆಯಲ್ಲಿ ಹಣವನ್ನು, ನಾಣ್ಯವನ್ನು ಎಸಿತಾರೆ. ಚರಂಡಿಯ ನೀರಿನಲ್ಲಿ ನಾಣ್ಯ ಎಸೆಯಲ್ಲ. ಯಾಕೆ ಅಂದರೆ ಕಾರಣ ಮೂರಿದೆ. ಮನುಷ್ಯ ಶ್ರೇಷ್ಠನಾಗುವುದು ಈ ಮೂರು ಇದ್ದಾಗ. ಮೂರು ಬಿಟ್ಟವ ಅಂತಲ್ಲ, ಮೂರು ಬಿಟ್ಟವ ಬೈತಾರಲ್ಲ, ಈ ಮೂರು ಬಿಟ್ಟಿಯಲ್ಲೋ ಅಂತಂತಾರ. ಮೂರಾ ಬಟ್ಟೆಯಾಗಿ ಹೋತಪ್ಪ ಈ ಕೆಲಸ ಅಂತಾರ. ಆ ಮೂರು ಏನಂತ ಹೇಳ್ತೀನಿ ನೋಡ್ರಿ. ಗಂಗೆಯಲ್ಲಿ ಆ ಮೂರು ಇರೋದರಿಂದ ಗಂಗೆ ಶ್ರೇಷ್ಠಳು, ಗಂಗೆ ಪವಿತ್ರಳು, ಗಂಗೆ ಪೂಜ್ಯಳು. ಅದೇನು ಮೂರು? ಶಿಕ್ಷಕ ಈ ಮೂರನ್ನು ಅಳವಡಿಸ್ಕೋಬೇಕು. ಯಾಕೆ ಅಂದರೆ ಶಿಕ್ಷಕ ಒಬ್ಬ ಶ್ರೇಷ್ಠ ವಿದ್ಯಾರ್ಥಿ. ಆ ಮೂರೇನು? ಗಂಗೆಗೆ ಹುಟ್ಟಿದ ಕೂಡಲೇ ತನ್ನ ಗುರಿ ಯಾವುದು ಅಂತ ಗೊತ್ತಿದೆ. ಯಾವ ಮನುಷ್ಯನಿಗೆ ತನ್ನ ಜೀವನದ ಗುರಿಯ ಬಗ್ಗೆ ಸ್ಪಷ್ಟತೆ ಇದೆಯೋ ಅವನು ಶ್ರೇಷ್ಠನಾಗಲಿಕ್ಕೆ ಯೋಗ್ಯನಾಗ್ತಾನೆ. ಮೊದಲ ಹೆಜ್ಜೆ. ಎರಡನೇದು, ಗಂಗೆಗೆ ಹುಟ್ಟಿದ ಕೂಡಲೇ ನನ್ನ ಗುರಿ ಸಮುದ್ರ ಸೇರುವುದು ಅನ್ನುವುದು ಸ್ಪಷ್ಟ ಇದೆ. ಆ ಗುರಿಯನ್ನು ತಲುಪಲಿಕ್ಕೆ ಗುರಿ ಎಷ್ಟು ಶ್ರೇಷ್ಠವಾಗಿರಬೇಕೋ
ಅಷ್ಟೇ ಶ್ರೇಷ್ಠವಾಗಿರಬೇಕು ಅದನ್ನು ತಲುಪುವ ಮಾರ್ಗ. ಯಾವ ಮಾರ್ಗದ ಬೇಕಾದರೂ ಪರವಾಗಿಲ್ಲ, ನಾನು ಸಿಕ್ಕ ಮಾರ್ಗದ ಮೂಲಕ ಗುರಿಯನ್ನು ತಲುಪ್ತೀನಿ, ನಡೆಯಲ್ಲ. ನಹಿ ಚಲೇಗ ಬಾಯ್, ನಹಿ ಚಲೇಗ. ಮಾರ್ಗವು ಅಷ್ಟೇ ಶ್ರೇಷ್ಠವಾಗಿರಬೇಕು. ಅದಕ್ಕಾಗಿ ಗಂಗೆ ಕಠಿಣವಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ತಾಳೆ. ಗಂಗೆಯ ಮಾರ್ಗವನ್ನು ಒಂದ್ಸರಿ ನೋಡಿ, ಅತ್ಯಂತ ಕಠಿಣತಮವಾದ ಮಾರ್ಗ. ಹೀಗಾಗಿ ಗಂಗೆ ಪೂಜ್ಯಳಾಗ್ತಾಳೆ. ಗಂಗೆಯ ವಿಶೇಷತೆ ಅಂದರೆ ತಾನು ಗುರಿಯನ್ನು ತಲುಪುವ ಮಾರ್ಗವನ್ನು ಕ್ರಮಿಸುವಾಗ ತನ್ನನ್ನು ವಿರೋಧಿಸುವ ಎಲ್ಲರನ್ನೂ ತನ್ನವರನ್ನಾಗಿ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾಳೆ. ಆ ಕಲ್ಲುಗಳ ಮೇಲೆಯೂ ಹರಿತಾಳೆ. ತನ್ನನ್ನು ತಡೆದು ನಿಲ್ಲಿಸುವ ಕಲ್ಲುಗಳ ಮೇಲೆ ಪ್ರೀತಿಯಿಂದ ಹರಿದು ಆ ಕಲ್ಲನ್ನು ನುಣುಪನ್ನಾಗಿ ಮಾಡ್ತಾ ಆ ಕಲ್ಲುಗಳನ್ನು ಪೂಜ್ಯವನ್ನಾಗಿ ಮಾಡಿಬಿಡುತ್ತಾಳೆ. ಆ ಕಲ್ಲು ಶಿವಲಿಂಗವಾಗಿಬಿಡುತ್ತೆ. ಅದಕ್ಕಾಗಿ ಗಂಗೆ ಪೂಜ್ಯಳು. ಮೂರನೇದ್ದು, ಗುರಿಯನ್ನು ತಲುಪಿದ ಮೇಲೆ ನೀವು ಗಂಗೆಯನ್ನು ಗುರುತಿಸಲಿಕ್ಕಾಗಲ್ಲ. ಗಂಗೆ ಕಾಣಿಸಲ್ಲ ಸಮುದ್ರದಲ್ಲಿ. ಅಂದರೆ ಗುರಿಯ ಜೊತೆಗೆ ತನ್ನನ್ನು ತಾನು ಸೇರಿಸಿಕೊಂಡು ತನ್ನ ಅಸ್ತಿತ್ವವನ್ನು ಗುರಿಯ ಜೊತೆಗೆ ಲೀನವಾಗಿ ಹೋಗ್ಬಿಡ್ತಾಳೆ. ಗುರಿ ಬೇರೆ ಅಲ್ಲ, ತಾನು ಬೇರೆ ಅಲ್ಲ, ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡ್ಬಿಡ್ತಾಳೆ. ಆನಂದದಿಂದ ಸಾರ್ಥಕತೆ ಇರುವುದು ಗುರಿಯ ಜೊತೆ ತನ್ನನ್ನು ತಾನು ಲೀನ ಮಾಡಿಕೊಂಡು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವುದು. ಅಂಥ ಅತ್ಯದ್ಭುತ ಚಿಂತನೆ. ಈ ಮೂರು ಗಂಗೆಯಲ್ಲಿ ಇರೋದ್ರಿಂದ ಗಂಗೆ ಪೂಜ್ಯಳು, ಗಂಗೆ ಪವಿತ್ರಳು, ಗಂಗೆ ಶ್ರೇಷ್ಠಳು. ಶಿಕ್ಷಕ ಶ್ರೇಷ್ಠನಾಗಬೇಕಾದ್ರೆ, ಶಿಕ್ಷಕ ಪವಿತ್ರನಾಗಬೇಕಾದ್ರೆ, ಶಿಕ್ಷಕ ಪೂಜ್ಯನಾಗಬೇಕಾದ್ರೆ ಈ ಮೂರು ಅವತರಿಸಿಕೊಳ್ಳಬೇಕು, ಒಳಗೆ ಇಳಿಸಿಕೊಳ್ಳಬೇಕು. ಅನಿಸುತ್ತೆ ನಮ್ಮಂಥವ್ರು ಈ ಲೆವೆಲ್ಲಿಗೆ ಬರೋದು ಹೆಂಗ್ರಿ? ಸಾಧ್ಯನೇ ಇಲ್ಲ. ಎಷ್ಟು ಜನ್ಮ ಬೇಕಾಗಬಹುದು ಅಂತ ಕೆಲವ್ರಿಗೆ ಅನ್ನಿಸ್ತದೆ. ನಾವು ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಅನ್ನಿಸ್ತದೆ. ಅದಕ್ಕೆ ಕೃಷ್ಣನ ಸ್ಪಷ್ಟ ಉತ್ತರ ಇದೆ. ಕೃಷ್ಣನ ಉತ್ತರ ಕೊಟ್ಟ ಮೇಲೆ ನಮ್ಮ ಮನಸ್ಸಿನೊಳಗೆ ಸಂಶಯ ಇರಬಾರ್ದು. ಕೃಷ್ಣ ಏನು ಹೇಳ್ತಾನೆ? ನೀನು 1000 ವರ್ಷಗಳ ಜನ್ಮದಲ್ಲಿ 1000 ಜನ್ಮಗಳಲ್ಲಿ ಮಾಡಿರತಕ್ಕಂಥ ಪಾಪ ಇರಬಹುದು. ಈ ಜನ್ಮದಲ್ಲೂ ನೀನು 1000 ಪ್ರಕಾರದ ಪಾಪಗಳನ್ನು ಮಾಡಿರ್ಬೋದು. ಅದಕ್ಕೆ ಕೃಷ್ಣ ಕೊಡುವ ಉದಾಹರಣೆ ಏನು ಗೊತ್ತೇನ? ಒಂದು ಗುಹೆಯಲ್ಲಿ 1000 ವರ್ಷಗಳಿಂದ ಕತ್ತಲೆ ತುಂಬಿರಬಹುದು. 1000 ವರ್ಷಗಳ ಕತ್ತಲೆಯನ್ನು ದೂರ ಮಾಡೋದಕ್ಕೆ 1000 ವರ್ಷಗಳು ಬೇಕಾಗಿಲ್ಲ. ಒಂದು ಕ್ಷಣ ಸಾಕು. ದೀಪವನ್ನು ಒಂದು ಹೊತ್ತಿಸಿದಾಗ 1000 ವರ್ಷಗಳ ಆ ದೀರ್ಘ ಅಂಧಕಾರ ಕ್ಷಣಾರ್ಧದಲ್ಲಿ ದೂರವಾಗುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಚಪ್ಪಾಳೆ ತಟ್ಟಿಬಿಟ್ರಲ್ಲ ನೀವು, ನಂದೊಂದು 3 ಸೆಕೆಂಡ್ ಹೋಗೇ ಬಿಡುತ್ತೆ. ನನಗೆ ಲಾಸ್ ಮಾಡಿಬಿಟ್ಟ ನೀವು. ಕೆಲವರಿಗೆ ಚಪ್ಪಾಳೆ ತಟ್ಟಿದ್ರನ್ನ ಖುಷಿ ಆಗ್ತದೆ. ಭಾಷಣ ಮಾಡೋ ಮುಂದೆ ಹೇಳ್ತಾರೆ, ತಟ್ಟ್ರಿ ಇನ್ನೂ ತಟ್ಟವಲ್ರಲ್ಲ ನೀವು ಅಂತ. ನಂದೊಂದು ಸ್ವಲ್ಪ ಉಲ್ಟಾನ ಹೊಂಟೈತಿ ಗಾಡಿ. ಅದಕ್ಕೆ ಕೇಳ್ರಿ, ಒಳಗಿಳಿಸ್ಕೊಳ್ರಿ.
ಆಮೇಲೆ ನೆನಪು ಉಳಿದ್ರ ಮನೆಗೆ ಹೋಗಿ ಚಪ್ಪಾಳೆ ತಟ್ರಿ. ಯಾರ ಗಾಬರಿ ಆದ್ರೆ ಅವ್ರದ್ದು ಕರ್ಮ ಅದು. ನೀವು ಚಿಂತೆ ಮಾಡಬೇಡ್ರಿ, ಈಗ ಚಪ್ಪಾಳೆ ತಟ್ಟಬೇಡ್ರಿ. ಎಷ್ಟು ಡಿಸ್ಟರ್ಬ್ ಆತ್ ನೋಡ್ರಿ ಈಗ ಅಲ್ಲ. ಅದಕ್ಕಾಗಿ 1000 ವರ್ಷಗಳ ಅಂಧಕಾರ ದೂರವಾಗಬೇಕಾದ್ರೆ ಒಂದು ಸಣ್ಣ ದೀಪವನ್ನು ಹೊತ್ತಿಸ್ಬೇಕು. ನಮ್ಮಂಥವರು ಗಂಗೆಯಷ್ಟು ಪವಿತ್ರ ಆಗ್ಲಿಕ್ಕೆ ಸಾಧ್ಯದ ಏನು? ಅಷ್ಟು ಪೂಜ್ಯ ಆಗ್ಲಿಕ್ಕೆ ಸಾಧ್ಯದ ಏನ್ರಿ? ಇಷ್ಟು ಮಸಾಲೆ ತಿಂತೀವಿ, ಇಷ್ಟು ಉಪ್ಪು ತಿಂತೀವಿ, ಇಷ್ಟು ಖಾರ ತಿಂತೀವಿ, ಯಪ್ಪ 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 ಹುಳಿ ಎಷ್ಟು ತಿಂತಿರ್ಬೋದು. ಎಷ್ಟು ಪಾಪ ಮಾಡೀವಿ ಅಂತ ಅನ್ನಿಸ್ಬೋದು. ಒಂದು ದೀಪ ಹೊತ್ತಿದರೆ ಇದೇ ಜನ್ಮದಲ್ಲಿ ಇನ್ನು ಕೆಲವೇ ವರ್ಷಗಳಲ್ಲಿ ನಾವು ಗಂಗೆಯಷ್ಟು ಶ್ರೇಷ್ಠರ. ಅದಕ್ಕಾಗಿ ಒಂದು ದೀಪವನ್ನು ಹೊತ್ತಿಸ್ಕೊಳ್ಳಿಕ್ಕೆ ನಾವು ತಯಾರಿದ್ದೀವೇನ? ಹೊತ್ತಿಸ್ಬೇಕು. ದೀಪ ಹೊತ್ತಿಸುವುದಲ್ಲ, ದೀಪ ಹೊತ್ತಿ ಉರಿಯಬೇಕು. ಆಗ ನಾವು ಇದೇ ಜನ್ಮದಲ್ಲಿ ಶ್ರೇಷ್ಠರಾಗ್ತೀವಿ, ಇದೇ ಜನ್ಮದಲ್ಲಿ ಪೂಜ್ಯರಾಗ್ತೀವಿ, ಇದೇ ಜನ್ಮದಲ್ಲಿ ಪವಿತ್ರರಾಗ್ತೀವಿ. ಬಲ್ಬ್ಗಳು ಉರಿತಾವಲ್ಲ, ಬಲ್ಬ್, ಟ್ಯೂಬ್ಲೈಟು, ಬಲ್ಬು ತಾವು ಉರಿತಾವೆ, ನಮಗೆ ಬೆಳಕು ಕೊಡ್ತಾವೆ. ಉರಿಯದೇ ಇದ್ದರೆ ಬೆಳಕು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಬ್ಬ ವ್ಯಾಪಾರಿ ಹತ್ರ ಹೋಗಿ ನಾನು ನೀವು ಸ್ವಲ್ಪ ಉರಿತೀರನ ಅಂತ ಕೇಳಕ್ಕಾಗಲ್ಲ. ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಹೋಗಿ ನೀವೊಂದು ಸ್ವಲ್ಪ ಉರಿರಿ ಅಂದ್ರೆ ಅವ್ರು ಉರಿಯಲ್ಲ. ಒಬ್ಬ ಬಿಲ್ಡರ್ ಹತ್ರ ಹೋಗಿ ನಾನು ಕೇಳಿದ್ರೆ ಅವರು ಉರಿಯಲ್ಲ. ಜಗತ್ ಕಲ್ಯಾಣಕ್ಕಾಗಿ ತಾನು ಉರಿಯಲು ಸಿದ್ಧರಾಗಿರುವ ಒಂದೇ ಒಂದು ಕಾಯಕ, ಇದು ವೃತ್ತಿ ಅಲ್ಲ, ಒಂದೇ ಒಂದು ಕಾಯಕ ಅಂದರೆ ಶಿಕ್ಷಕ. ತಾನು ಉರಿದು ಲೋಕಕ್ಕೆ ಕಲ್ಯಾಣವನ್ನು ಮಾಡುವವನು. ಅದಕ್ಕಾಗಿ ಇದು ಕಲ್ಯಾಣ ಕರ್ನಾಟಕ. ಜಗತ್ತಿನ ಕಲ್ಯಾಣ ಇಲ್ಲಿಂದಲೇ ಪ್ರಾರಂಭ ಆಗಬೇಕು. ಇದು ವಿಧಿ. ಕರ್ನಾಟಕದ ಕಲ್ಯಾಣವೂ ಇಲ್ಲಿಂದಲೇ ಪ್ರಾರಂಭವಾಗಬೇಕು. ಈ ದೃಶ್ಯ ನನಗೆ ಪ್ರೇರಣೆಯನ್ನು ಕೊಡ್ತಾ ಇದೆ. ಅದಕ್ಕಾಗಿ ಇಲ್ಲಿ ಕುಳಿತಿರುವ ನಾವೆಲ್ಲರೂ ಲೋಕದ ಕಲ್ಯಾಣಕ್ಕಾಗಿ ಉರಿಯಲು ಸಿದ್ಧರಾಗಬೇಕು. ಉರಿಬೇಕು ಅನ್ನೋದು ಗೊತ್ತಾಗಬೇಕು. ಸುಮ್ಮನೆ ಉರಿ ಬಿಟ್ರೆ ನೋಡಿದ್ರನ್ನೆಲ್ಲ ನೋಡಿ ಉರಿತೀನಿ ಅಂತ. ದ್ವೇಷಿಸುವುದಕ್ಕೂ ಉರಿಯುವುದು ಅನ್ನೋ ಶಬ್ದ ಇದೆ. ಒಳಗಡೆ ನಾವು ದೀಪವನ್ನು ಹತ್ತಿಸಿಕೊಳ್ಳಬೇಕು. ಶಿಕ್ಷಣ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಮನುಷ್ಯ ನಿರ್ಮ ಶಿಕ್ಷಣದಿಂದ ಆಗ್ತಿರೋದ್ರಿಂದ ಮನುಷ್ಯ ಏನು ಅಂತ ಗೊತ್ತು. ಇದೆರಡೂ ತಿಳಿದೇ ಇದ್ರೆ ಒಳ್ಳೆಯ ಶಿಕ್ಷಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳಿಕೊಡ್ಲಿ ಕೆಲಸ ಇಟ್ಟರೆ ಅಂದ್ರೆ ನಮಗೆ ಶಿಕ್ಷಣ ಅಂದ್ರೆ ಗೊತ್ತಿಲ್ಲ ಅನ್ಕೊಂಡಿದ್ವಿ. ಮನುಷ್ಯ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ ಅಂತ ತಿಳ್ಕೊಂಡಿದ್ವಿ. ಅಂತಿಟ್ಟು ಬರುವ ನಮಗೆ ದಯಸಿಟ್ಟ ಒಂದು ನಿಮಿಷ ಕೇಳಿದ ಮೇಲೆ ಸಮಾಧಾಗ್ತಾರೆ. ಶಿಕ್ಷಣದ ಮೂಲ ಏನು? ಶಿಕ್ಷಣದ ಮೂಲಂತ್ರ ಏನು? ಶಿಕ್ಷಣ ಶಿಕ್ಷಣ ಅಂತ ಯಾಕಾಗೆ? ಒಂದು ನೆನಪು. ಏಕೋಹಂ ಬಸ್ಯಾಮ. ಬ್ರಹ್ಮಗೆ ಮನುಷ್ಯನ ಸೃಷ್ಟಿ ಮಾಡುವಾಗ ಅಸ್ತಂತ ನಾನೇ ಇದ್ದೀನಿ, ನಾನು ಅನೇಕವಾಗಬೇಕು. ಭಗವಂತನ ಮನಸ್ಸಿನಲ್ಲಿ ಹುಟ್ಟಿದ ನಾನು ಒಬ್ಬನೇ ಇದ್ದೀನಿ, ನಾನು ಅನೇಕವಾಗಬೇಕು. ಏಕೋಹಂ ಬಹುಸ್ಯಾಂ. ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಹೇಳ್ತಾನೆ,
ಸ ಯಜ್ಞ ಪ್ರಜಾಸ್ವ ಪುರೋವಾ ಪ್ರಜಾಪತಿ. ಮನುಷ್ಯನನ್ನ ಸೃಷ್ಟಿ ಮಾಡುವುದು ಯಾಕೆ ಅಂತ ಬ್ರಹ್ಮ ಸೃಷ್ಟಿಯ ಪ್ರಾರಂಭದಲ್ಲಿ ಹೇಳ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಏನು ಹೇಳ್ದ ಅಂತ, ಮನುಷ್ಯನನ್ನ ಯಜ್ಞ ಜೀವನವನ್ನು ನಡೆಸಲಿಕ್ಕಾಗಿಯೇ ನಾವು ಸೃಷ್ಟಿಸುತ್ತಿದ್ದೇನೆ. ಎರಡನ್ನೂ ಭಗವಂತ ಹೇಳಿದ್ದು ಏಕೋಹಂ ಬಹುಸ್ಯಾಮ, ಭಗವಂತನ ಇಚ್ಛೆ ಬ್ರಹ್ಮನ ಮೂಲಕ ಪ್ರಕಟವಾಯಿತು. ಬ್ರಹ್ಮ ಹೇಳಿದ ಯಜ್ಞ ಜೀವನವನ್ನು ನಡೆಸುವ ಸಲುವಾಗಿ ಮನುಷ್ಯನನ್ನು ಸೃಷ್ಟಿ. ಇನ್ನೊಂದು ಉಪನಿಷತ್ತಿನ ಮಂತ್ರ ಇದೆ, ಹಿರಣ್ಯೇನ ಪಾತ್ರೇಣ ಸತ್ಯಸ್ಯಾಹಿತಂ ಮುಖಂ ತ್ವಂ ಹೇ ಪೂಷನ್ ಪಾವನ ಸತ್ಯ ಧರ್ಮಾಯ ದೃಢಯೇ. ಈ ಮೂರನ್ನು ನೆನ್ಕೋಬೇಕು. ಕ್ಷಮೋ ಅಂತದ್ದು ಏಕೋಹಂ ಪಶ್ಯಾಮ, ನಾವೊಬ್ಬರಿಗೆ ಅನೇಕವಾಗಕೊಂಡ ಇದು ಅನೇಕ ಲಕ್ಷಣ. ಇದು ವೈವಿಧ್ಯತೆ ವ್ಯಕ್ತಿನಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಮಕ್ಕಳು ಕೂತಿದ್ದಾರೆ, ಒಬ್ಬ ಗೀತ ಅವರು ಇವ್ರು ನೋಡ್ತಾರೆ, ಇವರನ್ನ ನೋಡಾರೆ ಅವ್ರು ಕೇಳ್ತಾರೆ, ಹುಡುಗಿನ ನೋಡಾಕಿಲ್ಲ ಲಗ್ನಕ್ಕೆ ಚಂದಿದ್ದಾಳೆನ? ಈಗ ಕೇಳೋರು ಬುದ್ಧಿಗಳು, ನೀವು ಹೇಳಕ್ ಹೋಗ್ಬೇಡ, ತಿಳ್ಕೊಂಡು ಕೇಳೋರು ಬುದ್ಧಿಗೇಡಿಗಳು. ಯಾಕೆ ಅಂದ್ರೆ ದೇವ್ರು ಎಲ್ಲರನ್ನೂ ಚಂದನ ಮಾಡಿ ಕಳಿಸಲ್ಲ. ಎಲ್ಲ ಕೋಪ ಅವ್ರನ್ನ ತಯಾರೇನು ಯಾರನ್ನೂ ಇಲ್ಲ, ಎಲ್ಲರನ್ನೂ ದೇವರ ಮಾಡಿರೋದ್ರಿಂದ ದೇವರು ಎಲ್ಲರನ್ನು ಸುಂದರನಾಗಿಯೇ ಸೃಷ್ಟಿಸಿದ್ದಾರೆ. ಎಲ್ಲವೂ ಭಗವಂತ ಸುಂದರ ವಿಧು ಏಕೋಹಂ ಬಹುಸ್ಯಾಮ. ಮನುಷ್ಯರು ಮಾತ್ರಲ್ಲ, ಪ್ರಾಣಿ ಪಶು ಪಕ್ಷಿ ನಾಯಿ ನರಿ ಹಂದಿ ಗಿಡ ಕ್ರಿಮಿ ಕೀಟ ಕಲ್ಲು ಮಣ್ಣು ಇದೆಲ್ಲವೂ ಭಗವಂತನ ಸ್ವ ಅವನೇ. ಇದೆಲ್ಲವೂ ಅಷ್ಟು ಕಷ್ಟ ಬಿಟ್ಟಾನೆ. ಇದೆಲ್ಲ ನಿನಗೆ ಕಾಣಿಸುತ್ತಪ್ಪ, ಅದೆಲ್ಲ ನನ್ನ ತಿರುವು ಅಲ್ಲ, ಅದೇ ನಾನು. ಶಿಕ್ಷಣದ ಮೂಲಮಂತ ಇದು. ಇದನ್ನ ಮಕ್ಕಳಿಗೆ ರಕ್ತಲ್ಲಿಸದೇ ನರಗಳಲ್ಲಿ ಹೋಮದಲ್ಲಿ ಈ ತತ್ವ ಬರೆದಿದೆ. ಅದು ಶಿಕ್ಷಣವೇ ಅಲ್ಲ. ನ್ಯಾಯಕ್ಕೆ ಬ್ರಾಹ್ಮಣರೊಳಗ ಸ್ಮಾರ್ಥ ನೀವು ಬೇಕಾದ ಜೊತೆ ನೋಡಿ, ಅದ್ರೊಳಗಿಂದ ಹೇಳಿದ್ಮೇಲೆ ಅದ್ರೊಳಗಿಂದ ಹೇಳಿದ ಮಾತು ಕೇಳ್ತೀವಿ ಅಂತ ಅದ್ರೊಳಗ ನಾವು ಮುಖರಿ ಮನುಷ್ಯನ ಅಷ್ಟು ತಿಳಿತೇವೆ. ಭಗವಂತನ ಸ್ವರೂಪದಿಂದ ಎಲ್ಲೂ ನೋವುವ ಪ್ರತಿಯೊಬ್ಬ ಮನುಷ್ಯನಲ್ಲಿ ಬರೆದಿದ್ದ ಅನುಜ್ಞೆ ಅಲ್ಲ. ಈಗ ಶಿಕ್ಷಣದ ಮೂಲ ಮಂತ್ರ ಏವಹಂ ಬಹುಸ್ಯಾಮ. ಇದು ಕಲಿಸ್ಲಿಲ್ಲ, 2-4 ಕಲಿಸಿ ಚಂದದ ಬಗ್ಗೆ ತಗೊಂಡು ಮಾತಿರೋದು. ಕಲಿತ ಯೋಗ್ಯತೆ ಬೇಕು, ಕಲಿಸ ಯೋಗ್ಯತೆ ಬೇಕು. ಕಲಿಸ್ಬೋದು. ಇವತ್ತಾಗಿಲ್ಲ ನಾಳೆ ಆಗ್ತದೆ. ಇದು ಅರ್ಥ ಇದು ಶಿಕ್ಷಣ. ಬಹಳ ದುಃಖದಿಂದ ನಾವು ವ್ಯಂಗ್ಯವಾಗಿ ಮಾಡ್ತಿದ್ದೀವಿ. ಸೃಷ್ಟವ ಯಜ್ಞಮಯ ಜೀವನವನ್ನು ನಡೆಸೋದಕ್ಕೋಸ್ಕರ ಮನುಷ್ಯನ ಜನ್ಮಾಗಿರು. ಮನುಷ್ಯ ಚೆನ್ನಾಗಿರೋ ಯಜ್ಞಮಯ ಜೀವನ ನಡೆಸೋದಕ್ಕೋಸ್ಕರ. ಜೀವನ ಅಂದ್ರೇನು? ಯಜ್ಞ ಆದ ಪ್ರತೀಕ ಅಂದ್ರೆ ಹೋಮಕುಂಡಲ್ಲಿ ಪ್ರಜ್ಞಿಸುವ ಅಗ್ನಿಯಲ್ಲಿ ಹವಿಸ್ಸನ್ನಾರಿಸ್ತೀವಿ. ಅಮೂಲ್ಯ ವಸ್ತುಗಳ ಹಾಕ್ತೀವಿ. ಅದರೆಲ್ಲ ಹಾಕಬೇಕಾಗಿರುವ ಅಮೂಲ್ಯ ವಸ್ತು ಅತ್ಯಮೂಲ್ಯವಾದದ್ದನ್ನು ಹಾಕಬೇಕು. ಯಜ್ಞ ಜೀವನ ಮನುಷ್ಯರಾಗಬೇಕು. ಯಾರಿಗಾರು ಇಚ್ಛೆ ಇದ್ರೆ ಅಲ್ಲಿ ಹವಿಸ್ಸನ್ನ ಯಜ್ಞದಲ್ಲಿ ಧರಿಸುವ ಅಗ್ನಿಯಲ್ಲಿ ಹವಿಸ್ಸನ್ನಾರಿಸ್ತೀವಿ. ಎಲ್ಲಕ್ಕಿಂತ ನನಗೆ ಹೆಚ್ಚು ಅಮೂಲ್ಯವಾದದ್ದು, ಇದಕ್ಕಿಂತ ಹೆಚ್ಚು ಪ್ರೀತಿಯಾದ ವಸ್ತು, ಎಲ್ಲರಿಗೂ ಹೆಚ್ಚು ಪ್ರಿಯವಿದ್ದೆ ಯಾವುದು ಗೊತ್ತೇನ? ನಾನು. ಈ ಕಾರ್ಯಕ್ರಮ ಇದೆಲ್ಲ ಇಷ್ಟು ಚೊಕ್ಕ ಚಂದ ಆಗಕ್ಕೆ ಕಾರಣ ಯಾರು? ಈ ನಾನು ಅನ್ನೋದು ರಥ ಕಣ ಕುಂತಿದೆ. ಮತ್ತೆಲ್ಲರೂ ಹೊಟ್ಟಿರಿ ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ಬಂದು ಎಷ್ಟು ಆನಂದ. ಸಬ್ಸಿಡಿ ಫೋಟೋ ಹಾಕಬಹುದು. ಯಾಕೆ ನೋಡಿದ್ರೆ ಇಂಚು ಅದಾಗ ಈಗ 2 ಟೈಮ್ ಜಾಸ್ತಿ ಆಗ್ತಾ ಎಲ್ಲರದ್ದು. ಒಂದು ಮಿರರ್ ಟೈಮ್, ಸ್ಕ್ರೀನ್ ಟೈಮ್. ಈ ಸ್ಕ್ರೀನ್ ಟೈಮ್ ಮತ್ತು ಮಿರರ್ ಟೈಮ್ ಕಡಿಮೆ ಆಗದಿದ್ದರೆ ಲೈವ್ ನಮ್ಗೆ ಸಕ್ಸಸ್ ಆಗಲ್ಲ. ಕಡಿಮೆ ಮಾಡಬೇಕು. ನನ್ನ ಮೇಲೆ ಆಳತಿ ಈ ಶರೀರ ಎಷ್ಟು ಪ್ರೀತಿ ನನಗೆ. ಜಗತ್ತಿನೊಳಗೆ ಎಲ್ಲರಿಗಿಂತ ಸುಂದರ ನಾನೇ ಏನೇನು ನಡಿಯೊಳಗೆ ನೋಡ್ಕೊಂಡು ಶಾಂತ ಹಿಂಗ ಮಾಡಿದ್ದ ಮ್ಯಾಚಿಂಗ್ ಹಾಕೊಂಡಿದ್ದ ರಾಮ ಸ್ವಲ್ಪ ಇರುವುದೇ ಇಲ್ಲ. ಇದು ಸಲ ಪ್ರೀತಿ ಹೇಳುತ್ತೆ. ಇದೇನಾದ್ರು ಮಾಡಿ ಅದಕ್ಕಾಗಿ ಅರ್ಪಣೆ ಮಾಡಬೇಕು. ಬಿಸಾಕಿ ಮತ್ತೆ ಅದಕ್ಕೆ ಸೂಟ ಹಾಕಿಬಿಡ್ತಾರೆ. ಹೊರಗೆ ಹಾಕಿಬಿಡ್ತಾರೆ. ಅಹಂಕಾರನ್ನ ಅರ್ಪಣೆ ಮಾಡೋದಿಲ್ಲ. ಅಲ್ಲಿ ಪವಿತ್ರ ಅನ್ನೋದು ಬರೋದಿಲ್ಲ. ಅದರಲ್ಲಿ 2 ಪ್ರಕಾರ ಅಹಂಕಾರ, ಒಂದು ಇಲ್ಲ ಮತ್ತದು ನಡುವ ಇಂದ್ರಿಯಗಳು ಎಷ್ಟಂತ ಹೇಳ್ತೀನಿ. ನಾವು ಬಹಳ ಮಂದಿ ಉತ್ತರ ಕೊಟ್ಟು ಬರೋದೇ ಇಲ್ಲ. ನೀವು ಒಂದು ಸ್ವಲ್ಪ ಹೇಳಿದ್ರೆ ಇಂದ್ರಿಯಗಳಿಗೆ
ವಿದ್ಯಾರ್ಥಿ ಹುಡುಗರಲ್ಲ ಹೇಳ್ತೀನಿ ವಿಶ್ವಾಸ. ಇಂದ್ರಿಯಗಳು 5 ಮತ್ತೆ ಇಂದ್ರಿಯಗಳು ಒಟ್ಟು 4. 5 ಪಂಚೇಂದ್ರಿಯ, 5 ಜ್ಞಾನೇಂದ್ರಿಯ, 5 ಉಪಮೇಂದ್ರಿಯ, ಅಂತಃಕರಣದ 4 ಟೂಲ್ಸ್ ಅವಯವಗಳು. ಈ 5, 5, 10, 4, 14. ಅದ್ರ ಹೆಸರು ಹೇಳಲಿಕ್ಕೆ ಆಮೇಲೆ ಹೇಳ್ರಿ, ನಾನು ಕಂಡು ಒಂದು 5 ನಿಮಿಷ ಒಳಗೆ. ಮನಸ್ಸಿನೊಳಗೆ ಮನ, ಬುದ್ಧಿ, ಚಿತ್ತ, ಅಹಂಕಾರ 4 ಭಾಗ ಇದೆ. ಅಂತಃಕರಣ ಅಂದ್ರೆ ಇದು ಹೇಳ್ತಾರೆ, ಕರಣ ಅಂದ್ರೆ ಟೂಲ್, ಸಾಧನ. ದೀಸ್ 4 ಟೂಲ್ಸ್, ಇಂಟರ್ನಲ್ ಟೂಲ್ಸ್, ಒಳಗಡೆಯುವ ಇದು. ಇದು ಅಹಂಕಾರ ಅಂತ. ಈ ಅಹಂಕಾರ ಅಸ್ತಿತ್ವದ ಪ್ರತಿ. ಇದು ಇಲ್ಲದೆ ಇದ್ರೆ ನಾನು ಯಾರ ಅನ್ನೋದ ಮೃತಾಂಶ. ಮ್ಯಾಲೆ ಯಾವುದು ಕೆಳಗೆ ಯಾವುದು ನೆನಪ ಉಳಿಯಂಗಿಲ್ಲ. ಅಸ್ತಿತ್ವದ ಪ್ರತೀಕ ಇದು. ಪ್ರತಿ ಮನುಷ್ಯನಿರಬೇಕು. ಇದರಿಂದ ಆಪತ್ತು ಅನ್ನುವುದು ಇಲ್ಲ, ಅಪಾಯಕಾರಿ ಅಲ್ಲ. ಇನ್ನೊಂದು ಅಹಂಕಾರ ಇದೆ, ಅದು ವ್ಯಕ್ತಿತ್ವ ಪ್ರತೀಕ. ಒಂದು ಅಸ್ತಿತ್ವದ ಪ್ರತೀಕ, ಇನ್ನೊಂದು ವ್ಯಕ್ತಿತ್ವ ಪ್ರತೀಕ. ಅಪಾಯಕಾರಿ ವ್ಯಕ್ತಿತ್ವದ ಪ್ರತೀಕ. ಅದಿರುತ್ತೆ ವ್ಯಕ್ತಿತ್ವದ ಪ್ರತೀಕ. ಅಪಾಯಕ ಯಾಕೆ ಅಂದ್ರೆ ನಾನು ಶುರು ನಾನು ಮಾಡೇ ಅಂದ್ಬಿಟ್ಟೆ ಬಂತು ಅಹಂಕಾರ ಅಂತಲೇ ಅನಿಸ್ತಾಗಬೇಕು. ಯಜ್ಞಮಯ ಜೀವನದ ಮೊದಲನೆಯ ಲಕ್ಷಣ ಅಂದ್ರೆ ಶುದ್ಧೀಕರಣ, ವೈಯಕ್ತಿಕ ಜೀವನದ ಯಜ್ಞಮಯ ಜೀವನದ ಮೊದಲನೇ ಭಾಗ ಇದು, ವೈಯಕ್ತಿಕ ಜೀವನದ ಶುದ್ಧೀಕರಣ. ಯಜ್ಞಮಯ ಜೀವನದ 2ನೆಯ ಭಾಗ ಪರಹಿತದ ಜೀವನ. ಎಷ್ಟು ಸುಂದರವಾಗಿದ್ರೆ ಡಿಸೈನ್ ಮಾಡಿದಾನೆ ಕೃಷ್ಣ ಅಂದ್ರೆ. ವೈಯಕ್ತಿಕ ಜೀವನದ ಶುದ್ಧೀಕರಣ ನೀನು ಎಲ್ಲಿವರೆಗೆ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಪರಹಿತದ ಜೀವನ ನಡೆಸಲಿಕ್ಕೆ ನೀನು ಅಧಿಕಾರಿಯೇ ಆಗಲ್ಲ. ಅಂದ್ರೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದಕ್ಕೆ ನಿನಗೆ ಅಧಿಕಾರ ಬರುವುದು ನೀನು ಶುದ್ಧನಾಗಿದ್ದಾಗ ಮಾತ್ರ. ಅಲ್ರಿ, ಮತ್ತಿಷ್ಟೆಲ್ಲ ಜನ ಒಳ್ಳೇದು ಮಾಡ್ತಾರಲ್ಲ, ಅವರೆಲ್ಲರೂ ಅಷ್ಟೇ ಶುದ್ಧ ಇದ್ದಾರೇನ? ಶುದ್ಧ ಇಲ್ಲದೆ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡ್ತಾ ಇದ್ದೀನಿ ಅಂದುಕೊಂಡೇನು ಒಳ್ಳೇದು ಮಾಡ್ತಾರೆ, ಅದರಿಂದ ಯಾವ ಲಾಭವೂ ಇಲ್ಲ. ಯಾಕಂದ್ರೆ ಅದನ್ನು ಇನ್ನೊಬ್ಬರಿಗೆ ಮಾಡಿರುವ ಒಳ್ಳೆಯದರ ಹಿಂದೆ ಅವನ ಸ್ವಾರ್ಥ ಇದೆ. ಹೀಗಾಗಿ ಅದು ಒಳ್ಳೆಯದಾಗಲ್ಲ. ಹೀಗಾಗಿ ಯಜ್ಞಮಯ ಜೀವನ ನಡೆಸೋದಕ್ಕೋಸ್ಕರನೇ ಮನುಷ್ಯನ ಸೃಷ್ಟಿಯನ್ನು ನಾನು ಮಾಡಿರೋದು. ಇದು ಶಿಕ್ಷಣದ 2ನೆಯ ಮೂಲ ಮಂತ್ರ. 3ನೇದು ನೋಡಿ ಎಷ್ಟು ಸುಂದರವಾಗಿದೆ. 3ನೇದು ಹಿರಣ್ಮಯೇನ ಪಾತ್ರೇಣ. ಹಿರಣ್ಮಯ ಅಂದರೆ ಬಂಗಾರ. ಬಂಗಾರದ ವರ್ಷವನ್ನು ನಾವು ಆಚರಿಸೋದಕ್ಕೆ ಹೊರಟಿದ್ದೀವಿ. ಹೀಗಾಗಿ ಬಂಗಾರದ ಮಾತುಗಳನ್ನು, ನಂದಲ್ಲ ಬಂಗಾರದ ಮಾತು, ತಪ್ಪು ತಿಳ್ಕೊಬೇಡ್ರಿ, ಉಪನಿಷತ್ತಿನ ಬಂಗಾರದ ಮಾತುಗಳನ್ನು ನಾವು ಅಳವಡಿಸ್ಕೋಬೇಕು. ಹಿರಣ್ಮಯೇನ ಪಾತ್ರೇಣ, ಬಂಗಾರದ ತಟ್ಟೆಯಿಂದ ಸತ್ಯಸ್ಯಾಪಿ ಮುಖಂ ಹಿತಂ, ಸತ್ಯದ ಮುಖವನ್ನು ಮುಚ್ಚಲಾಗಿದೆ. ಸತ್ಯಸ್ಯಾಪಿ ಹಿತಂ ಮುಖಂ ತತತ್ವಂ, ಅದನ್ನು ನೀನು ಹೇ ಪೂಷನ್, ಹೇ ಸೂರ್ಯ ಅಪಾವರನು ಆ ಮುಚ್ಚಳವನ್ನು ತೆಗೆದುಹಾಕು. ಸತ್ಯ ಧರ್ಮಾಯ ದೃಷ್ಟಯೇ, ಅದನ್ನು ತೆಗೆದುಹಾಕಿದ ಮೇಲೆ ಪ್ರತಿಯೊಬ್ಬ ಮನುಷ್ಯ ಸತ್ಯನಿಷ್ಠನಾಗ್ತಾನೆ, ಧರ್ಮದ ಆಚರಣೆಯನ್ನ ಮಾಡುವವನು ಆಗುತ್ತಾನೆ. ಅಂದ್ರೆ ಈಗ ಶಿಕ್ಷಣದ ಮೂಲ ಉದ್ದೇಶ ಅಂದ್ರೆ ಸತ್ಯದ ಬಗೆಗೆ ನಿಷ್ಠೆ. ಶಿಕ್ಷಣದ ಮೂಲ ಉದ್ದೇಶವಾಗಬೇಕು. 2ನೇದು ಧರ್ಮದ ಆಚರಣೆ. ಧರ್ಮದಂತೆ ನಡೆ, ಧರ್ಮೋ ರಕ್ಷತಿ ರಕ್ಷಿತ. ಧರ್ಮದ ಆಚರಣೆಯನ್ನ ಮಾಡಿದಾಗ ಧರ್ಮವೇ ನಿನ್ನನ್ನು ರಕ್ಷಿಸುತ್ತೆ. ರಸ್ತೆಯ ಎಡಬದಿಯಿಂದ ನಡಿ, ಇಲ್ಲ ನಾನು ಬಲಗಡೆಯಿಂದನೇ ಹೋಗ್ತೆ, ಹೋಗು ಸಾಹಿತಿ. ಧರ್ಮದಂತೆ ನಡೆದಾಗ ನಮ್ಮ ಉತ್ಥಾನ, ಅಧರ್ಮದಂತೆ ನಡೆದಾಗ ನಮ್ಮ ಪತನ.
ಅದಕ್ಕಾಗಿಯೇ ಶ್ಲೋಕ ಹೇಳಿರೋದೇನೆಂದ್ರೆ, ಸಂದೇಶ ನೋಡಿ ಎಷ್ಟು ಶ್ರೇಷ್ಠ ಸಂದೇಶ. ಅಕರ್ತವ್ಯಂ ನ ಕರ್ತವ್ಯಂ ಪ್ರಾಣೈಃಕಂಠಗತೈರಪಿ. ಮಾಡಬಾರದನ್ನ ಪ್ರಾಣ ಹೋದ್ರೂ ಮಾಡಬಾರದು. ಕರ್ತವ್ಯಮೇವ ಕರ್ತವ್ಯಂ ಪ್ರಾಣೈಃ ಕಂಠಗತೈರಪಿ. ಮಾಡಬೇಕಾದ್ದನ್ನ ಪ್ರಾಣ ಕೊಟ್ಟಾದರೂ ಮಾಡಬೇಕು, ಮಾಡಬಾರದನ್ನ ಪ್ರಾಣ ಹೋದ್ರೂ ಮಾಡಬಾರದು, ಮಾಡಬೇಕಾದ್ದನ್ನ ಪ್ರಾಣ ಕೊಟ್ಟಾದರೂ ಮಾಡಬೇಕು. ಅಂದ್ರೆ ಶಾಶ್ವತ ಯಾವುದು ಅಂತಾಯ್ತು? ಕರ್ಮ ಶಾಶ್ವತ. ಮಾಡಬೇಕಾದ್ದು ಮಾಡಬೇಕು. ಅಶಾಶ್ವತ ಯಾವುದು? ಪ್ರಾಣ. ಯಾಕಂದ್ರೆ ಯಾವ ಬೇಕಾದ್ರೂ ಹೋಗ್ಬೋದು, ಯಾವಾಗಾದ್ರೂ ಹೋಗೋ ಅನ್ನೋ ಪ್ರಾಣ ಪ್ರೀತಿ ಬೇಡ. ಅದಕ್ಕಾಗಿ ಮಾಡಬಾರದ್ದು ಪ್ರಾಣ ಹೋಗ್ಲಿಕ್ಕಿಲ್ಲ, ಮಾಡಕೋಬೇಡ. ಬೇಕಾಗ ಮಾಡಬೇಕಾದ್ದನ್ನ ಕೊಟ್ಟಾದ್ರೂ ಮಾಡ. ಯಾಕೆ ಹೆದರ್ತಿ? ಪ್ರಾಣ ಹೋಗ್ತದಂದ್ರೆ ಹುಟ್ಟಿದ್ದೇ ಇನ್ನೊಬ್ಬರಿಗೋಸ್ಕರ. ಎಂಬ ಶಿಕ್ಷಣ ಏನಂದ್ರೆ, ಆ ಬಂಗಾರದ ಮುಚ್ಚಳ ಮುಚ್ಚುವ ಬಂಗಾರದ ಮುಚ್ಚಳ ಯಾವುದದು? ಬಹಳ ಸ್ವಾರಸ್ಯಕರ. ಉಪನಿಷತ್ತಿಗೂ ಇಂತಹ ದೃಷ್ಟಿಯನ್ನು, ಆ ಆಸೆ ಅನ್ನೋದು ಬಂಗಾರದ ಮುಚ್ಚಳ ಅಂತ ಇಲ್ಲ. ಬರದ ಮುಚ್ಚಳ ಹೇಳಿದ್ರೆ ಆಸೆ ಮೇಲೆ ನಮ್ಮ ಪ್ರೀತಿ ಬಹಳ. ಆಸೆ 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 ಮನುಷ್ಯನ ವಿನಾಶದ ಗಡಿಗೆ ತೆಗೆದುಕೊಂಡು ಹೋಗುವುದು ಈ ಆಸೆ ಕಾಮನ್. ತೆಗೆದುಬಿಡ್ರಿ. ಆಸೆಯ ಮೇಲೆ ಅವರು ನಿಯಂತ್ರಣವನ್ನು ಇಟ್ಟುಕೊಳ್ಳೋದಿಲ್ಲೋ ಅವರು ವಿನಾಶರಾಗ್ಬಿಡ್ತಾರೆ. ಆಸೆ ನಮ್ಮ ದಾಸಿಯಾಗಬೇಕು, ಆಸೆ ದಾಸ ನವಾಗಬಾರದು. ಇದು ಶಿಕ್ಷಣದಿಂದ ಬರದಾಗಿದ್ದಕ್ಕಹ ಸಂಸ್ಕಾರ. ಇದೇ ಮೌಲ್ಯ ಮನುಷ್ಯನ ವ್ಯವಹಾರದ ಮೂಲಕ ಪಟ್ಟವಾಗಿ. ಇದು ಸುಖದ ಹಾದಿಯ ನಡೆದು ಯಾವುದು ಬಲ್ಲ. 100% ಗ್ಯಾರಂಟಿ ಕೊಡ್ತೀನಿ ನಾನು. ಅದಕ್ಕೆ ಶಿಕ್ಷಾ ಪಾಲಕ 3 ಜನ ಕಷ್ಟದ ಹಾದಿಯನ್ನೇ ಸ್ವೀಕಾರ ಮಾಡುತ್ತಾರೆ. ಯಾರು ಸುಖದ ಹಾದಿಯನ್ನ ಸ್ವೀಕಾರ ಮಾಡ್ತಾರೋ ಅವರು ವಿದ್ಯೆಯನ್ನ ಆರ್ಜನೆ ಆಗಲ್ಲ. ಬ್ರಹ್ಮಚರ್ಯ ಅರ್ಥವನ್ನು ಹೇಳಕ್ ಹೋಗಲ್ಲ. ವ್ಯಾಘ್ರ ಬ್ರಹ್ಮಚರ್ಯ ಕೆಲವು ತಿಳ್ಕೊಂಡ ಶುದ್ಧ ಸುಳ್ಳು. ಪ್ರತಿಯೊಬ್ಬ ಗೃಹಸ್ಥ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಹೀಗಾಗಿ ಆಸೆಗಳ ಮೇಲೆ ನಿಯಂತ್ರಣ ಕೊಡದ ಕೃಷ್ಣ ಎಷ್ಟು ಸುಂದರವಾದ ಮಾರ್ಗಗಳನ್ನು ಗೀತೆಯಲ್ಲಿ ಹೇಳಿದ್ದಾನೆ. ಅಹಂಕಾರವನ್ನು ನಿಯಮ ಮಾಡುವ ಮ್ಯಾನೇಜಿಂಗಿಗೂ ರೆಗ್ಯುಲೇಷನ್ಗೂ ಅಹಂಕಾರವನ್ನು ನಿಯಮನಗೊಳಿಸುವ ಈ ವ್ಯಕ್ತಿತ್ವದ ಪ್ರತೀಕವಾಗಿರುವ ಅಹಂಕಾರವನ್ನು ನಿಯಮನಗೊಳಿಸತಕ್ಕಂತಹ ಒಂದು ಸುಂದರ ವಿಧಾನವನ್ನು ಕೃಷ್ಣ ಭಗವದ್ಗೀತೆ ವರ್ಣಿಸಿದ್ದಾನೆ. ಅನುಸರಿಸಿದರೆ ನಾವೆಲ್ಲರೂ ಜೀವನದ ಮುಖಾಂತರ ಶ್ರೇಷ್ಠ ಆಗ್ಬೋದು, ಮಿತ್ರರಾಗೋದು, ಪೂಜ್ಯರಾಗೋದು, ಶ್ರೇಷ್ಠ ಶಿಕ್ಷಕರಾಗಬಹುದು. ರಾಮಾಯಣದ ಮೊದಲನೆಯ ಶ್ಲೋಕವನ್ನು ನಾನು ಲೇಖ ಮಾಡ್ತೀನಿ. ವಾಲ್ಮೀಕಿ ರಾಮಾಯಣದ ಮೊದಲನೆಯ ಶ್ಲೋಕ ಬಹಳ ಸುಂದರವಾಗಿದೆ. ಶಿಕ್ಷಕರ ಕುರಿತಾಗೇ ಹೇಳಿದ್ದದು, ಗುರುವಿನ ಕುರಿತಾಗಿ ಹೇಳಿದ್ದು. ತಪಸ್ಸಾಧ್ಯಾನಿರಂ ತಪಸ್ವಿ ವಾಗ್ವಿಮಾಂಬರಂ ನಾರದಂ ಪರಿಪಪ್ರಚ್ಛ ಮಣಿಪುಂಗವಂ. ವಾಲ್ಮೀಕಿ ರಾಮಾಯಣದ ಮೊದಲನೇ ಶ್ಲೋಕ ಶಿಕ್ಷಕ ಹೇಗಿರಬೇಕು ಅಂತ ಹೇಳಿದೆ. ಶಿಕ್ಷಕರ ಬಗ್ಗೆ ಎಷ್ಟು ಯುಗಗಳಿಂದ ಶಿಕ್ಷಕ ಬಗ್ಗೆ ಎಷ್ಟು ಗೌರವ ನಮ್ಮ ದೇಶದಲ್ಲಿ ಇದೆ ಅನ್ನೋದನ್ನು ನೆನಪಿಟ್ಟುಬೇಕು ನಾವು. ಈ ಶ್ಲೋಕದ ಶಿಕ್ಷಕರಿಗೆ 3 ಲಕ್ಷಣಗಳು ವಾಲ್ಮೀಕಿ ಹೇಳಿರೋದು. ತಪಸ್ಸಾಧ್ಯಾಯನಿರಂ. ಅವರು ತಪಸ್ ಮಾಡೋರು. ತಪಸ್ ಮಾಡುವವರು ಅಂದ್ರೆ ತಮ್ಮನ್ನ ತಾವು ಸುಟ್ಟುಕೊಳ್ಳುವರು. ಹಿಂದಲ್ಲಿ ಸ್ವಯಂ ಜಾತೇನ. ನಾವು ಉರಿಯುವುದರಿಂದ ಬೆಳಕನ್ನು ಕೊಡಬಹುದು. ಉರಿಯ ಇದ್ದರೆ ನಾವು ಬೆಳಕು ಕೊಡಗಲ್ಲ. ಸಂಸ್ಕಾರ ಇಲ್ಲೇ ಉಳಿದರೆ ಅದು ದೇಶವತ್ತೆ, ಸಂಸ್ಕಾರದಿಂದ ಉಳಿದರೆ ಬೇರೆಯವರಿಗೆ ದುಡ್ಡಾಗತ್ತೆ. ತಪಸ್ಸಾಧ್ಯಾಯ ನಿರತಂ. ಈ ರೀತಿ ನಿತ್ಯ ತಪಸ್ಸು ಮಾಡುವ ಶಿಕ್ಷಕರು ಮತ್ತು ಸ್ವಾಧ್ಯಾಯ ನಿರಂ ನಿತ್ಯ ಲೇಖನವನ್ನ ನಿತ್ಯ ಕನಿಷ್ಠ 10 ಪೇಜ್. ಇದು ನಾನಿತ್ಯ ಭಾರತೀಯ ಮಂಡಲದ ಸಂಪತ್ತಿತ್ತು. ಪ್ರತಿಯೊಬ್ಬ ಶಿಕ್ಷಕರಿಗೆ ಹೇಳು 10 ಪೇಜ್ ದಿವಸ ಸಹೋದರಿ ಕನಿಷ್ಠ 10 ಪೇಜ್ 11 ಜೋರ್ಬಾರ್ದು 10 ಪೇಜ್ ರೀ, 1 ಪೇಜ್ ಬರೀ. ಇದರ 20 ವರ್ಷ ಅದೇ ಉದಾಹರಣೆ ತಿರುತ್ತಾರೆ ಶಿಕ್ಷಕರು. ನಾವು ಫಸ್ಟ್ PUC ಓದಿದ ವಾಟರ್ ಅಂತ ಜಾಗ ಇತ್ತು. ನಗರ ವಾಟರ್ ಅಂದ್ರೆ ಗೊತ್ತೇನು ನಿಮಗೆ? ಸಾಫ್ಟ್ ವಾಟರ್, ವಾಟರ್ ಸಾಫ್ಟ್ ಅಂದ್ರೆ ಏನು ಗೊತ್ತೇ? ಅವ್ರಿಗೆ ಮನ ಮಾಡ್ತಿಲ್ಲ. ಅವ್ರಿಗೆ ಬಹಳ ಶ್ರದ್ಧೆ ಇದೆ, ನನಗೆ ಭಕ್ತಿ ಇದೆ. ಇತ್ತೀಚೆಗೆ ನಿಧನರಾದ್ರು. ಪ್ರತಿ ವರ್ಷ ಅವ್ರು ಭೇಟಿ ಮಾಡಿ ಅವ್ರನ್ನ ಪಾದ ಪೂಜೆ ಮಾಡ್ತೀನಿ. ಆದರೆ ಕೆಟ್ಟದ್ದಕ್ಕೂ ಒಂದು ಕೊಡ್ತೀನಿ. ಸಾಫ್ಟ್ ವಾಟರ್ ಅಂದ್ರೆ ಗೊತ್ತೇ ನೀರೇ ಸಾಬೂನು. ಈಗ ಗೊತ್ತಿಲ್ಲ ನನಗೆ. ನೀರು ಸಾಬೂನು ಪತ ನೀ ಮೈ ಬೀಳ್ತದ, ಸಾಬೂನು ಹಚ್ಕೊಂಡಿರ್ತಾಳ. ಇವಾಗ ನೋಡ್ರಿ, ಅದು ಸಾಫ್ಟ್ ವಾಟರ್. ಅವ್ರಿಗೆ ಬರಲಿಲ್ಲ, ಹರಡದು. ಉದಾಹರಣೆ ಕೊಡ್ತೀನಿ. ನಾನು ಧಾರವಾಡ ಒಳಗೆ 80ನೇ ಇಸ್ವಿಗೆ ಅಲ್ಲಿಂದ 94ನೇ ಇಸ್ವಿ ವಾಪಸ್ ಬಂದೆ.
ಕೂಡಲೇ ನಮ್ಮ ಕಾಲೇಜ್ ನೋಡ್ಲಿಕ್ಕೆ ಹೋದೆ. ಅಲ್ಲ ಫಸ್ಟ್ ಪಿ ಯು ಸಿ ಹುಡುಗ ಸಿಕ್ಕ ಕೇಳಿದೆ ಫಸ್ಟ್ ಪಿ ಯು ಸಿ ಅಂತ. ಅವ್ನು ನಿನಗೆ ಅವತಾರ ನಾನು ಕಿಟ್ಲಿಕ್ಕೆ ಸಾಕು ಅಂತ ಕೇಳಿದೆ. ಅವತಾರ ವರ್ಷ ಇಲ್ಲ ಐದು ಅವ್ರು ಕಲಿಸ್ತಾರಿಲ್ಲ ಅಂತ ಕೇಳಿದೆ. ಹೌದು ಅಂತಂದ. ಮತ್ತೆ ಇದಲ್ಲಿರಲಿ ಉದಾಹರಣೆ ತರ ಇಲ್ಲ ಕೇಳಿದೆ. ಹದಿನಾಲ್ಕಾರ್ರಿ 20 ವರ್ಷ ಉದಾಹರಣೆ ಯಾಕೆಂದ್ರೆ ಓದಂಗಿಲ್ಲ ಅಂತ. ಅದ ವರ್ಷ 20 ವರ್ಷ ಒಪ್ಪಿಡ ಇವರು ಒಳ್ಳೆ ಶಿಕ್ಷಕರಾಗಲಿ ಸಾಧ್ಯ ಇಲ್ಲ. ತಪಸ್ವಾಧ್ಯಾಯ ನಿರತಂ ವಾಕ್ ತತ್ವಂ ವಾಕ್ ಶುದ್ಧಿ. ಈ ತಪಸ್ವಾಧ್ಯಾಯದಿಂದ ಸಾಧ್ಯ ಶುದ್ಧಿ ಬರುತ್ತೆ. ತಪಸ್ಸಿಲ್ಲದೆ ಶುದ್ಧಿ ಬಲ್ಲ. ಅದಕ್ಕಾಗಿ ಎರಡನೇ ಲಕ್ಷಣ ವಾಕ್ ಶುದ್ಧಿ. ಆಡಿದ ಮಾತು ಸವಾಲು ಹೋಗಬಾರದೆ. ಅದಕ್ಕಾಗಿ ತಪಸ್ಸು. ಮೂರನೇ ಧ್ವನಿತ್ಯಕಂ ನಾರದಂ ಪರಿಪಕ್ಷ ಮುಪುಂಗ. ಅಂದ್ರೆ ಶಸ್ತ್ರ ಅಧ್ಯಯನ ಮಾಡಿ ಅದನ್ನ ತಿಳುಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವನು ಮನನಶೀಲ. ಮುನಿ ಅಂದ್ರೆ ಮನಶೀಲ. ಗಂಗೆಯ ಉದಾಹರಣೆಯಿಂದ ನಾನು ಪ್ರಾರಂಭ ಮಾಡಿದೆ. ರಾಮಾಯಣದ ಮೊದಲನೆಯ ಶ್ಲೋಕಕ್ಕೆ ನಾನು ಮುಕ್ತಾಯ ಮಾಡಿದೆ. ಜೀವನದಲ್ಲಿ ಅತ್ಯಂತ ಮಹತ್ವ ಒಂದು ಕಾಯಕ ಅಂದರೆ ಶಿಕ್ಷಕ. ಇಲ್ಲಿಂದ ನಾವು ಗುರುವಾಗಬೇಕು, ಆಗಬೇಕು. ಹಣಕ್ಕಾಗಿ ಇದುವರೆಗೆ ಕೆಲಸ ಮಾಡುವವರು ಉಪಾಧ್ಯಾಯರು. ಉಪ ಅಂದ್ರೆ ಸಮೀಪ, ಅಧ್ಯಾಪನ ಮಾಡುವವರು, ಮಕ್ಕಳ ಬಳಿಗೆ ಹೋಗಿ ಅಧ್ಯಾಪನ ಮಾಡುವವರು, ಹಣಕ್ಕಾಗಿ ಮಾಡುವರು, ಸಮಯವನ್ನು ನೋಡಿ ಮಾಡುವವರು ಅವರು ಉಪಾಧ್ಯಾಯರು. ಅವರು ನೌಕರರು ಮಾತ್ರ, ಶಿಕ್ಷಕಲ್ಲ. ಸಿಟ್ಟು ಬರುವುದಿಲ್ಲ. ಅಕಸ್ಮಾತ್ ಸಿಟ್ಟು ಬಂದ್ರೆ ಯಾರಿಗಾದ್ರು ಆ ಥರ ಇರ್ಲಿಕ್ಕಿಲ್ಲ ಇಲ್ಲಿ. ಅಕಸ್ಮಾತ್ ಸಿಟ್ಟು ಬಂದ್ರೆ ನಾನು ಜವಾರಲ್ಲ. ಸಿಟ್ಟು ಬಂದ್ರೆ ಅದನ್ನು ನಿಮ್ದು, ನನಗೇನು ಬಂದಿಲ್ಲ. ನಿಮ್ಮ ಸಿಟ್ಟು ನನ್ನನ್ನು ಬಿಡ್ಲಿಕ್ಕೂ ಸಿಟ್ಟು. ಯಾಕಂದ್ರೆ ಅದಕ್ಕಿಂತ ಹೆಚ್ಚು ಸುಡಾಗತ್ತೀನಿ ನಾನು. ಹಿಂಗೆ ನಿಮ್ಮ ಸುಡಿ ನನ್ನನ್ನು ಸುಡಿ ನಾನು ಸುಡ್ತೀನಿ, ನೀನು ಸುಡಾದಿಲ್ಲ ಎರಡು ಸೀಟ್ಗೆ. ಅದಕ್ಕೆ ಉಪಾಧ್ಯಾಯ ಹಂತದಿಂದ ಶಿಕ್ಷಕ ಹಂತಕ್ಕೆ ಹೋಗು. ಕಲಿಲಿಕ್ಕೆ ಪ್ರೇರಿಸುವನು, ತಾನು ಕಲಿಯುತ್ತಾ ಕಲಿಯಲಿಕ್ಕೆ ಪ್ರೇರಿಸುವವನು. ಅಲ್ಲಿಂದ ಮೇಲೆ ಕಲಿಬೇಕು. ಆಚಾರ್ಯರ ಹಂತಕ್ಕೆ ಏರಬೇಕು. ಮೊದಲು ಆಚರಿಸಿ ನಂತರ ಮಾತನಾಡುವ. ಅಲ್ಲಿಂದ ಮೇಲೆ ಎಲ್ಲವೂ ಮಾಡುವುದರ ಜೊತೆ ಮಕ್ಕಳ ಜೀವನಕ್ಕೆ ಒಂದು ದಿಶೆಯನ್ನು ಕೊಟ್ಟು ಅವರ ದಶೆಯನ್ನ ಬದಲಾಯಿಸುವನು. ಅಲ್ಲಿಂದ ಮೇಲಬೇಕು, ಸಾಗಬೇಕು. ನಾನು ಎಲ್ಲರಲ್ಲೂ ಎರಡೂ ಕೈಗಳನ್ನು ಜೋಡಿಸಿ ವಿನಮ್ರತೆಯಿಂದ ಪ್ರಾರ್ಥನೆ ಮಾಡಿ ಯಾಗುವ ಅವಶ್ಯಕತೆ ಇಲ್ಲ. ಅಂದರೆ ಒಳಗಡೆ ಭಗವಂತ ಇದ್ದಾನೆ. ಎಲ್ಲರೂ ನಾವು ಭಗವಂತನ ಅಂಶ ಇರೋದ್ರಿಂದ ನಾವು ಇದೇ ಜನ್ಮಲೇಶಿಗಳಾಗಬಹುದು. 100ಕ್ಕೆ 100 ಗ್ಯಾರಂಟಿ ಕೊಡ್ತೀನಿ. ಅಂದರೆ ಅದರಲ್ಲಿ ಎಲ್ಲ ಇದೆ. ಸ್ವಂತ ಜೀವನದಲ್ಲಿ ನಾವು ಸಾಧನೆಯನ್ನು ಮಾಡಿದಾಗ ಋಷಿಗಳಾಗಲಿಕ್ಕೆ ಸಾಧ್ಯ. ಇದು ಬಂಗಾರದ ವರ್ಷ. ನಮ್ಮೆಲ್ಲ ಬದುಕು ಬಂಗಾರವಾಗುವುದು ಶಿಕ್ಷಕ ಜೀವನದ ಈ ಹಂತಗಳಲ್ಲಿ ಹಂತ ಹಂತವಾಗಿ ಮೇಲೇರ್ತಾ ಹೋದಾಗ ನಮ್ಮ ಬದುಕು ಬಂಗಾರವಾಗಲಿ. ಈ ಸಂಸ್ಥೆಯ ಬದುಕು ಖಂಡಿತವಾಗಿ ಬಂಗಾರವಾಗದೆ ವಜ್ರವಾಗತ್ತೆ. ವಜ್ರೋತ್ಸವ ಶತಾಬ್ದಿ ಅಂದರೆ ಪೂರ್ಣತೆಯ ಪ್ರಾಪ್ತಿ 100%. ಆ ಪೂರ್ಣತೆಗೆ ಹೋಗಬೇಕಾದ್ರೆ ನಮ್ಮ ಬದುಕು ಈಗ ಸ್ವರ್ಣ ಅಂದರೆ ಬಂಗಾರವಾಗಬೇಕು. ಬಂಗಾರವಾಗಬೇಕಾದ್ರೆ ಈಗಿನಿಂದ ಸಾಧನೆ ಪ್ರಾರಂಭವಾಗಬೇಕು. ಸಾಧನೆ ಮಾಡುವ ಶಕ್ತಿ ತಾಯಿ ಹರದಿ ಇವತ್ತು ಯಾರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಆ ತಾಯಿ ಸರಸ್ವತಿ ನಿಮಗೆ ಆ ಶಕ್ತಿಯನ್ನು ಪಾಲಿಸಲಿ. ನಾನು ನಿಮ್ಮ ಜೊತೆಗೆ ಒಬ್ಬ ಸಹಯಾತ್ರಿಕನಾಗಿ ಹೆಜ್ಜೆ ನೀಡುತ್ತಿದ್ದೀನಿ ಅನ್ನುವ ಸೌಭಾಗ್ಯ ನನಗುಲೇ. ಅದಕ್ಕಾಗಿ ಎಲ್ಲರಿಗೂ ಮಗದೊಮ್ಮೆ ಎಲ್ಲರ ಪಾದಾರಂಭಗಳಲ್ಲಿ ವ್ಯಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ಹೇಳ್ತೀನಿ.